ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಳ ಮಹಾರಾಜ ಎಂಬ ಹೆಸರು ಕೇಳಿದಾಕ್ಷಣ ನಮ್ಮೆಲ್ಲರಿಗೂ ನೆನಪಾಗೋದು ನಳಪಾಕ. ಅಡುಗೆಯಲ್ಲಿ ವಿಶೇಷವಾದ ಭಾಷ್ಯ ಬರೆದ ಪಿತಾಮಹನಿತ. ಅದು ಅಲ್ಲದೆ ನಿಷ್ಕಲ್ಮಶ ಪ್ರೇಮ ಪ್ರಸಂಗಕ್ಕೂ ನಳ ದಮಯಂತಿಯರ ಕಥೆಯೇ ಇಂದಿಗೂ ಜೀವಂತವಾಗಿರುವಂಥದ್ದು. ಆದರೆ ನಳ ಮಹಾರಾಜನ ಬದುಕಿನ ವೃತ್ತಾಂತವನ್ನು ಗಮನಿಸಿದಾಗ ಆತ ಓರ್ವ ರಾಜಕುಮಾರನಾಗಿದ್ದವನು, ಧರ್ಮವನ್ನೇ ತನ್ನ ಉಸಿರಾಗಿ ಸ್ವೀಕರಿಸಿದವನು. ಆದರೂ ವಿಧಿಯಾಟ ಆತನಿಗೆ ಇನ್ನಿಲ್ಲದ ಸಂಕಷ್ಟ ನೀಡಿ ಪರೀಕ್ಷಿಸಿಬಿಡ್ತು. ಆದರೂ ಎದೆಗುಂದದೆ ತನ್ನ ಬದುಕಿನುದ್ದಕ್ಕೂ ತಾಳ್ಮೆಯಿಂದಲೇ ಆ ಪರೀಕ್ಷೆಗಳೆಲ್ಲವನ್ನೂ ಎದುರಿಸಿಕೊಂಡು ಬಂದ. ಕೊನೆಗೆ ಆ ಭಗವಂತನೇ ಶರಣಾಗಿ ಆತ ನಿರೀಕ್ಷೆಯೇ ಮಾಡಿರದ ಸುಖ ಸಂಪತ್ತನ್ನ ಧಾರೆ ಎರೆದ. ನಿಜಕ್ಕೂ ಈ ಕಥೆಗಳೆಲ್ಲವೂ ಜೀವನದಲ್ಲಿ ಬದುಕುವ ಛಲ ಹೊಂದಿರುವವರಿಗೆ, ಸೋಲಿನ ಸುಳಿಯಲ್ಲಿ ಸಿಲುಕಿದವರಿಗೆ ಸ್ಫೂರ್ತಿಯ ಚಿಲುಮೆಯಾಗಿ ನಿಲ್ಲುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಸಂಚಿಕೆಯಲ್ಲಿ ನಳ ಮಹಾರಾಜನ ಕುರಿತಾದ ಕೆಲವೊಂದಷ್ಟು ಕೌತುಕ ಭರಿತ ಸಂಗತಿಗಳನ್ನು ಮೆಲುಕು ಹಾಕ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಳ ಎಂಬ ಹೆಸರು ಮಹಾಭಾರತದ ವನಪರ್ವ ಪುಸ್ತಕದಲ್ಲಿ ಒಂದು ಪಾತ್ರವಾಗಿ ಕಾಣಸಿಗುತ್ತೆ. ನಳ ಮಹಾರಾಜ ನಿಷಾದ ಸಾಮ್ರಾಜ್ಯದ ರಾಜ ಮತ್ತು ವೀರಸೇನನ ಮಗ. ನಳನು ಕುದುರೆಗಳ ಕೌಶಲ್ಯಕ್ಕಾಗಿ ಮತ್ತು ಪಾಕಶಾಲೆಯ ಪರಿಣಿತಿಗಾಗಿ ಹೆಸರುವಾಸಿಯಾಗಿದ್ದವನು. ವಿದರ್ಭ ಸಾಮ್ರಾಜ್ಯದ ರಾಜಕುಮಾರಿ ದಮಯಂತಿಯನ್ನ ವಿವಾಹವಾದ. ತದನಂತರದಲ್ಲಿ ಬದುಕಿನಲ್ಲಿ ಘಟಿಸಿದ ತಿರುವು ಸಾಕಷ್ಟು ಸಂಕಷ್ಟ ಒಡ್ಡಿಬಿಡ್ತು. ಆದರೂ ಕೊನೆಗೆ ಕಾಳಿದೇವಿಯ ಆಶೀರ್ವಾದವನ್ನು ಪಡೆದ. ಪಾಕಶಾಸ್ತ್ರದಲ್ಲೇ ಅತಿ ಶ್ರೇಷ್ಠವಾದ ಪಾಕ ದರ್ಪಣಂ ಎಂಬ ಮೊಟ್ಟಮೊದಲ ಪುಸ್ತಕದ ಕರ್ತೃವಾಗಿ ಮೇಳೈಸಿದ. ನಳ ಮಹಾರಾಜನ ವೃತ್ತಾಂತ ಮೊದಲು ಪ್ರಸಾರವಾಗುವುದು ಮಹಾಭಾರತದಲ್ಲೇ. ನಳನ ಕುರಿತಾದ ಉಲ್ಲೇಖ ಹೇಗಿದೆ ಗೊತ್ತಾ? ಜೂಜಾಟದಲ್ಲಿ ದುರ್ಯೋಧನನಿಂದ ಸೋತು ಹೋದ ಧರ್ಮರಾಯನು ಚಿಂತೆಯಲ್ಲಿ ಮಗ್ನನಾಗಿದ್ದ. ತನ್ನಂತೆ ನೊಂದವರು ಯಾರೂ ಈ ಭೂಮಿಯಲ್ಲಿ ಇಲ್ಲ ಎಂಬಂತೆ ಬೇಸರಗೊಂಡಿದ್ದ. ಆಗ ಅಲ್ಲಿಗೆ ಬಂದ ಬೃಹದೇಶ್ವರನೆಂಬ ಮುನಿ ಧರ್ಮರಾಯನಿಗೆ ಸಾಂತ್ವನ ಹೇಳುವ ಬಗೆಯಲ್ಲಿ ನಳ ದಮಯಂತಿಯರು ಪಟ್ಟ ಕಷ್ಟದ ಕಥೆಯನ್ನು ಹೇಳ್ತಾರೆ. ಮೌನ ಮುರಿದು ತಾಳ್ಮೆಯ ಸಾಂತ್ವನದ ಮಾತಿನಲ್ಲಿ ಹೊರಟ ಪದಗಳು ಹೇಗಿತ್ತೆಂದರೆ, ನಿಷದ ದೇಶದ ರಾಜನಾದ ವೀರಸೇನನು ನಿರಮ್ಮಳವಾಗಿ ರಾಜ್ಯವಾಳುತ್ತಿದ್ದ. ಅವನಿಗೆ ನಳನೆಂಬ ಮಗನಿದ್ದ. ಸೌಂದರ್ಯವೇ ಮೂರ್ತಿವೆತ್ತ ನಳನು ವಿದ್ಯೆಯಲ್ಲೂ ಅರಿವಿನಲ್ಲೂ ಶೌರ್ಯದಲ್ಲೂ ಶ್ರೇಷ್ಠನಾಗಿ ಬೆಳಗಿದ. ಸದ್ಗುಣಗಳನ್ನು ಪಡೆದ ಅವನು ಕುದುರೆ ಸವಾರಿಯಲ್ಲೂ ನಿಪುಣನಾಗಿದ್ದ. ಅದೇ ಸಮಯದಲ್ಲಿ ವಿದರ್ಭ ದೇಶವನ್ನ ಭೀಮನೆಂಬ ರಾಜನು ಆಳುತ್ತಿದ್ದ. ಅವನಿಗೆ ದಮಯಂತಿ ಎಂಬ ಮಗಳಿದ್ಲು. ಆಕೆ ಅರಿವಿನಿಂದಲೂ ಕಲೆಗಳಲ್ಲಿಯೂ ಶ್ರೇಷ್ಠಳಾಗಿದ್ಲು. ಅವಳ ಸೌಂದರ್ಯ ಲಾವಣ್ಯಗಳ ಕೀರ್ತಿಯನ್ನ ಹಲವರು ವರ್ಣಿಸಿದ್ದನ್ನ ಕೇಳಿ ನಳನು ಅವಳನ್ನ ಕಾಣದೇ ಇದ್ದರೂ ಮನಸ್ಸಿನಲ್ಲೇ ಅವಳನ್ನ ಪ್ರೀತಿಸತೊಡಗಿದ. ನಳನಂತೆಯೇ ದಮಯಂತಿಯೂ ಕೂಡ ನಳನ ಬಗ್ಗೆ ಕೇಳಿ ತಿಳಿದು ಅವನನ್ನ ಪ್ರೀತಿಸತೊಡಗ್ತಾಳೆ. ಒಬ್ಬರನ್ನೊಬ್ಬರು ನೋಡದೆಯೇ ಇಬ್ಬರಲ್ಲೂ ಪ್ರೇಮಾಂಕುರವಾಗಿತ್ತು. ಒಂದು ದಿನ ನಳನು ಅರಮನೆಯ ಹತ್ತಿರದ ತೋಟದಲ್ಲೇ ಒಬ್ಬನೇ ವಿಹರಿಸುತ್ತಿರುವಾಗ ಸುಂದರವಾದ ಹಂಸಗಳು ಅಲ್ಲಿಗೆ ಬಂದವು. ಅವುಗಳಲ್ಲಿ ಒಂದು ಆತನ ಬಳಿಗೆ ಬಂದು, ಸುಂದರನಾದ ರಾಜನೇ, ನಿನಗೆ ಎಲ್ಲ ಬಗೆಯಲ್ಲೂ ಅನುರೂಪಳಾದವಳು ಒಬ್ಬಳು ಇದ್ದಾಳೆ. ಅವಳು ವಿದರ್ಭ ದೇಶದ ರಾಜ ಭೀಮಸೇನನ ಮಗಳು ದಮಯಂತಿ. ಅವಳನ್ನ ನೀನು ಪತ್ನಿಯಾಗಿ ಪಡೆಯಲು ನಾನು ಸಹಾಯ ಮಾಡುತ್ತೇನೆ ಅಂತ ಹೇಳ್ತು. ಅವನಿಗೆ ಪರಮಾಶ್ಚರ್ಯ. ತಾನು ಮನದಲ್ಲೇ ಬಯಸಿದ ದಮಯಂತಿಯ ಬಳಿಗೆ ಹೋಗಿ ತನ್ನಿಚ್ಛೆಯನ್ನ ತಿಳಿಸುವಂತೆ ನಳನು ಹಂಸವನ್ನ ಕೇಳಿಕೊಂಡ. ಹಂಸವು ದಮಯಂತಿಯ ಬಳಿ ಹಾರಿಹೋಯಿತು. ನಳನ ಕೀರ್ತಿಯನ್ನ ಅವಳ ಬಳಿ ಹೇಳ್ತು. ತುಂಬಾ ಸಂತೋಷದಿಂದ ದಮಯಂತಿಯು ತನ್ನ ಇಚ್ಛೆಯನ್ನ ನಳನಿಗೆ ತಿಳಿಸುವಂತೆ ಹಂಸವನ್ನ ಪ್ರಾರ್ಥಿಸಿ ಅದನ್ನ ದೂತನಾಗಿ ಕಳುಹಿಸ್ತಾಳೆ. ನಳ ಮತ್ತು ದಮಯಂತಿಯ ಮುಖಾಮುಖಿ. ಅಂದಿನಿಂದ ದಮಯಂತಿ ನಳನನ್ನೇ ನೆನೆಯುತ್ತಾ ನೆಮ್ಮದಿಯಿಲ್ಲದೆ ಕಾಲ ಕಳೆದಳು. ಅವಳ ಮನಸ್ಥಿತಿಯನ್ನ ಅವಳ ಸಖಿಯರು ಭೀಮನಿಗೆ ತಿಳಿಸ್ತಾರೆ. ದಮಯಂತಿ ತನ್ನ ಪತಿಯನ್ನ ತಾನೇ ಆರಿಸಲು ಸ್ವಯಂವರವನ್ನ ನಡೆಸಲು ಭೀಮನು ಏರ್ಪಾಟು ಮಾಡಿದ. ಭೂಮಂಡಲದ ಎಲ್ಲ ರಾಜರು ದಮಯಂತಿಯ ಸ್ವಯಂವರಕ್ಕೆ ಬಂದರು. ನಳನು ಸ್ವಯಂವರದಲ್ಲಿ ಭಾಗವಹಿಸಲು ಬರುತ್ತಿರುವಾಗ ದೇವತೆಗಳು ಅವನನ್ನ ಎದುರಾದರು. ಆಡಿದ ಮಾತನ್ನ ತಪ್ಪದ ನಳ ಮಹಾರಾಜನೇ, ನಾವು ದಮಯಂತಿ ಸ್ವಯಂವರಕ್ಕೆ ಹೊರಟಿದ್ದೇವೆ. ನೀನು ನಮ್ಮ ದೂತನಾಗಿ ದಮಯಂತಿಯ ಬಳಿಗೆ ಹೋಗಿ ನಮ್ಮಲ್ಲಿ ಒಬ್ಬರನ್ನ ಆರಿಸುವಂತೆ ಹೇಳು ಎಂದು ಇಂದ್ರನು ಹೇಳಿದ. ನಳನು ಅದಕ್ಕೆ ಒಪ್ಪಿ ಅರಮನೆಗೆ ಹೋಗಿ
ತಾನು ನಳನೆಂದು ದೇವತೆಗಳ ದೂತನಾಗಿ ಬಂದಿರುವೆನೆಂದು ಹೇಳಿದ. ದಮಯಂತಿಯ ಕುರುಡು ಪ್ರೇಮಕ್ಕೆ ನಳನೇ ಬೆರಗಾದ. ದಮಯಂತಿ ನಳನನ್ನ ಬಿಟ್ಟು ಬೇರಾರನ್ನು ಪತಿಯಾಗಿ ಸ್ವೀಕರಿಸುವುದಿಲ್ಲ ಅಂತ ಹೇಳ್ತಾಳೆ. ಈ ಸಮಾಚಾರವನ್ನ ನಳನು ದೇವತೆಗಳಿಗೆ ಮುಟ್ಟಿಸಿದ. ಸ್ವಯಂವರಕ್ಕಾಗಿ ದಮಯಂತಿ ಕೈಯಲ್ಲಿ ಮಾಲೆ ಹಿಡಿದು ಮಂಟಪಕ್ಕೆ ಬರ್ತಾಳೆ. ಅಲ್ಲಿಗೆ ಆಗಮಿಸಿದ್ದ ಒಬ್ಬೊಬ್ಬ ರಾಜರನ್ನು ಅವಳಿಗೆ ಪರಿಚಯ ಮಾಡಿಸ್ತಾರೆ. ಆಗ ರೂಪದಲ್ಲಿ ನಳನಂತೆಯೇ ಇರುವ ಐವರನ್ನ ನೋಡಿ ದಮಯಂತಿ ಗೊಂದಲಕ್ಕೆ ಒಳಗಾಗ್ತಾಳೆ. ಅವಳು ದೇವತೆಗಳನ್ನ ತಾನು ನಳನಲ್ಲದೆ ಬೇರಾರನ್ನು ವಿವಾಹವಾಗಲು ಸಾಧ್ಯವಿಲ್ಲ, ಆದ್ದರಿಂದ ಅವರು ನಿಜವಾದ ನಳನನ್ನ ತೋರಿಸಬೇಕು ಎಂದು ಪ್ರಾರ್ಥಿಸ್ತಾಳೆ. ದೇವತೆಗಳು ದಮಯಂತಿಯ ದೃಢ ನಿಶ್ಚಯವನ್ನ ಕಂಡು ಆಶ್ಚರ್ಯಪಡ್ತಾರೆ. ದೇವತೆಗಳ ರೆಪ್ಪೆ ಮುಚ್ಚದ ಕಣ್ಣುಗಳು, ಬಾಡದ ಹೂಗಳು, ನೆಲವನ್ನ ಮುಟ್ಟದ ಪಾದಗಳನ್ನ ದಮಯಂತಿ ನೋಡ್ತಾಳೆ. ಇದರಿಂದ ನಿಜವಾದ ನಳನನ್ನ ಕಂಡು ಹಿಡಿದು ಅವನಿಗೆ ಮಾಲೆ ಹಾಕ್ತಾಳೆ. ದೇವತೆಗಳು ಸಂತೋಷಗೊಂಡು ನಳನಿಗೆ 8 ವರಗಳನ್ನ ಕೊಟ್ಟು ಆಶೀರ್ವದಿಸ್ತಾರೆ. ನಳ ದಮಯಂತಿಯರ ವಿವಾಹ ಅತ್ಯಂತ ವೈಭೋಗದಿಂದ ನಡೆದು ಬಿಡುತ್ತೆ. ನಳನ ಸಂಸಾರಕ್ಕೆ ಹುಳಿ ಹಿಂಡಿದ್ರು ಕಲಿ ಮತ್ತು ಇಂದ್ರ. ವಿದರ್ಭ ದೇಶದಲ್ಲಿ ಕೆಲವು ದಿನಗಳಿದ್ದು ನಳನು ದಮಯಂತಿಯೊಂದಿಗೆ ನಿಷದ ದೇಶಕ್ಕೆ ಬಂದು ಅದ್ದೂರಿಯಾಗಿ ರಾಜ್ಯಭಾರ ಮಾಡಿದ. ಅವನಿಗೆ ಇಂದ್ರಸೇನ ಎಂಬ ಮಗನು, ಇಂದ್ರಸೇನೆ ಎಂಬ ಮಗಳು ಹುಟ್ಟುತ್ತಾರೆ. ಹೀಗೆಯೇ ಜೀವನ ಸುಖಮಯವಾಗಿ ಕಳೆಯುತ್ತಿರಲು ದೇವತೆಗಳು ಸ್ವಯಂವರವನ್ನ ಮುಗಿಸಿಕೊಂಡು ದೇವಲೋಕಕ್ಕೆ ಹಿಂದಿರುಗುತ್ತಿರುವಾಗ ಕಲಿಯನ್ನ, ದ್ವಾಪರನನ್ನ ಭೇಟಿಯಾಗ್ತಾರೆ. ತಾವು ದಮಯಂತಿ ಸ್ವಯಂವರಕ್ಕೆ ಹೋಗಿ ಬರುತ್ತಿರುವುದಾಗಿ ತಿಳಿಸ್ತಾರೆ. ಆದರೆ ಕಲಿಯು ತಾನು ದಮಯಂತಿಯನ್ನ ವಿವಾಹವಾಗುವುದಾಗಿ ಹೇಳಿದ. ಇತ್ತ ಕಡೆ ಸ್ವಯಂವರ ಆಗಿಯೇ ಹೋಯ್ತಲ್ಲ ಎಂದು ಇಂದ್ರನು ಅಣಕಿಸುವಂತೆ ನಸುನಕ್ಕ. ದೇವತೆಗಳು ಹೋದ ನಂತರ ಕಲಿಯು ದ್ವಾಪರನಿಗೆ, ನನ್ನಿಂದ ಕೋಪವನ್ನು ನಿಗ್ರಹಿಸಲು ಸಾಧ್ಯವಿಲ್ಲ. ನಾನು ನಳನ ಒಳಗೆ ಪ್ರವೇಶಿಸಿ ಮಹಾರಾಜ ಪದವಿಯಿಂದ ಅವನನ್ನ ಕೆಳಗೆ ಇಳಿಸುತ್ತೇನೆ. ದಮಯಂತಿಯೊಂದಿಗೆ ಆತ ಸಂತೋಷವಾಗಿ ಇರಬಾರದು, ಅದಕ್ಕೆ ನೀನು ಸಹಾಯ ಮಾಡಬೇಕು ಅಂತ ಕೇಳಿಕೊಂಡ. ಅದಕ್ಕೆ ದ್ವಾಪರನು ಒಪ್ಪಿಗೆ ನೀಡ್ತಾನೆ. ನಂತರ ಕಲಿಯು ಪುಷ್ಕರನ ಬಳಿ ಹೋಗಿ, ನೀನು ನಳನೊಂದಿಗೆ ಜೂಜು ಆಡಬೇಕೆಂದು, ತಾನು ಅವನಿಗೆ ಜಯ ಲಭಿಸುವಂತೆ ಮಾಡುವುದಾಗಿಯೂ ನಳನ ರಾಜ್ಯವನ್ನು ಕಸಿದುಕೊಂಡು ಪುಷ್ಕರನಿಗೆ ಕೊಡುವುದಾಗಿಯೂ ಹೇಳಿದ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ನಳನ ದೇಹ ಪ್ರವೇಶ ಮಾಡಿದ್ದ ಕಲಿ ಮಾಡಿದ್ದೇನು? ಕಲಿಯು ನಳನ ಒಳಗೆ ಪ್ರವೇಶ ಮಾಡಿದ. ಪುಷ್ಕರನು ನಳನನ್ನ ಜೂಜಾಡುವಂತೆ ಮತ್ತೆ ಮತ್ತೆ ಬಲವಂತ ಮಾಡ್ತಾನೆ. ನಳನು ಇದಕ್ಕೆ ಒಪ್ಪಿಕೊಂಡು ಯಾರು ಹೇಳಿದರೂ ಕೇಳದೆ ಜೂಜಿನಲ್ಲಿ ರಾಜ್ಯ, ಆಭರಣ ಎಲ್ಲ ಸ್ವತ್ತನ್ನು ಕಳೆದುಕೊಂಡ. ಎಲ್ಲವನ್ನು ಕಳೆದುಕೊಂಡ ನಳನಿಗೆ ಯಾರೂ ಸಹಾಯ ಮಾಡಬಾರದೆಂದು ಪುಷ್ಕರನು ಆಜ್ಞೆ ಮಾಡ್ತಾನೆ. ನಳನು ದಮಯಂತಿಯೊಡನೆ ಕಾಡಿಗೆ ಹೋಗ್ತಾನೆ. ನಳನ ಮಕ್ಕಳು ಅಜ್ಜ ಭೀಮನಲ್ಲಿಗೆ ಹೋಗ್ತಾರೆ. ಒಂದು ದಿನ ನಳನು ದಮಯಂತಿಯನ್ನ ಒಂಟಿಯಾಗಿ ಕಾಡಿನಲ್ಲಿ ಬಿಟ್ಟು ಹೊರಟು ಹೋದ. ದಮಯಂತಿ ಹಲವು ಕಷ್ಟಗಳನ್ನು ಅನುಭವಿಸ್ತಾಳೆ. 3 ದಿವಸಗಳ ನಂತರ ಚೇದಿ ದೇಶದ ಅರಮನೆಯನ್ನ ಸೇರಿ ಅಲ್ಲಿನ ರಾಜನ ತಾಯಿಯ ಆಶ್ರಯದಲ್ಲಿ ಇರ್ತಾಳೆ. ದಮಯಂತಿಯನ್ನ ಅಗಲಿದ ನಳನು ಕಾಡಿನಲ್ಲಿ ಭಯಂಕರವಾದ ಬೆಂಕಿ ಉರಿಯುತ್ತಿರುವುದನ್ನು ಕಂಡ. ಜ್ವಾಲೆಯ ಮಧ್ಯದಲ್ಲಿ ಇನ್ನೂ ಜೀವವಿರುವ ಯಾವುದೋ ಒಂದು ಧ್ವನಿ, ಇಲ್ಲಿಗೆ ಬಾ, ಇಲ್ಲಿಗೆ ಬಾ ಎಂದು ಕೂಗ್ತಿತ್ತು. ನಳನು ಅಲ್ಲಿಗೆ ಹೋಗಿ ನೋಡಿದಾಗ ಬೆಂಕಿಯಲ್ಲಿ ಕಾರ್ಕೋಟಕನೆಂಬ ಸರ್ಪಗಳ ರಾಜನನ್ನ ಕಂಡ. ನಾರದರ ಶಾಪದಿಂದ ನನಗೆ ಈ ಸ್ಥಿತಿ ಒದಗಿತ್ತು. ನೀನು ನನ್ನನ್ನು ಕಾಪಾಡಿದರೆ ನಾನು ನಿನಗೆ ಒಳಿತನ್ನ ಮಾಡುವೆ ಎಂದು ಕಾರ್ಕೋಟವು ಹೇಳ್ತು. ನಳನು ಅದನ್ನ ಕಾಪಾಡಿದ. ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ಸರ್ಪರಾಜನು ನಳನನ್ನ ಕಚ್ಚಿ ತನ್ನ ನಿಜ ರೂಪವನ್ನು ತಾಳಿದ. ಸರ್ಪರಾಜನ ನಂಬಿಕೆ ದ್ರೋಹಕ್ಕೆ ನಳ ಏನಾದ ಗೊತ್ತಾ? ಸರ್ಪರಾಜನು ಕಚ್ಚಿದೊಡನೆ ನಳನು ವಿಕಾರವಾದ ರೂಪವನ್ನು ತಾಳಿದ. ಆಗ ಸರ್ಪರಾಜನು, ಭಯ ಪಡಬೇಡ, ಇನ್ನೂ ನಿನಗೆ ಒಳ್ಳೆಯದೇ ಆಗತ್ತೆ. ಈಗಲೇ ಅಯೋಧ್ಯೆಯ ರಾಜನ ಬಳಿಗೆ ಹೋಗಿ ನಿನ್ನ ಹೆಸರು ಬಾಹುಕನೆಂದು ಹೇಳಿಕೊಂಡು ಸಾರಥಿಯಾಗಿ ಕೆಲಸಕ್ಕೆ ಸೇರು. ನಿನಗೆ ಒಳ್ಳೆಯದಾಗತ್ತೆ. ನಾನು ಈಗ ಕೊಡುವ ವಸ್ತ್ರವನ್ನು ಧರಿಸು, ಆಗ ನಿನ್ನ ಹಳೆಯ ಸ್ವರೂಪವು ಮರಳಿ ಬರುವುದು ಎಂದು ಹೇಳಿ ವಸ್ತ್ರವನ್ನು ಕೊಟ್ಟು ಸರ್ಪವು ಮರೆಯಾಯಿತು. ಸರ್ಪವು ಹೇಳಿದಂತೆಯೇ ನಳನು ಅಯೋಧ್ಯೆಗೆ ಹೋದ. ತಾನು ಅಶ್ವಗಳನ್ನು ಪರೀಕ್ಷಿಸುವುದರಲ್ಲಿಯೂ ರಥವನ್ನು ಓಡಿಸುವುದರಲ್ಲಿಯೂ ಪಾಕಶಾಸ್ತ್ರದಲ್ಲಿಯೂ ನಿಪುಣನೆಂದು ಹೇಳಿ ಕೆಲಸಕ್ಕೆ ಸೇರಿಕೊಳ್ತಾನೆ. ಅಂದಿನಿಂದ ನಳನ ಜೊತೆಗೆ ಪಾಕವು ಬೆರೆತು ಹೋಯಿತು. ಮುಂದಿನ ಸಂಚಿಕೆಯಲ್ಲಿ ನಳನ ಪಾಕಶಾಸ್ತ್ರ ಹುಟ್ಟಿದ್ದೇಗೆ, ಆತನಿಂದಾದ ಮಹತ್ಕಾರ್ಯಗಳೇನು, ಹೇಗೆ ತನ್ನ ನಿಜ ಸ್ವರೂಪವನ್ನು ಮರಳಿ ಪಡೆದ, ತನ್ನ ಮಡದಿ ಮಕ್ಕಳನ್ನು ಹೇಗೆ ಸೇರಿಕೊಂಡ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.